ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗುಬ್ಬಿ ಆಲ್ಮೋಸ್ಟ್ ಊರಿಗೆ ಹೋಗಿ 3 ಡೇಸ್ ಆಗಿದೆ. ಅವಳು ಇದ್ದಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇತ್ತು ಅಂತ ಹೇಳಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗುಬ್ಬಿಯ ನೋಡಿ ಆಲ್ಮೋಸ್ಟ್ 3 ಡೇಸ್ ಆಯಿತು. ಇವಾಗ ಹೋಗ್ತಾ ಇದ್ದೀನಿ ರಾಮನಗರ್ಗೆ. ಇವತ್ತು ಕಾರ್ಯ ಇರೋದು. ಸೊ ಅವಳಿಗೆ ನಾನು ನೆನಪೇ ಇಲ್ಲ ಗೊತ್ತಾ, ಆರಾಮ್ಸೆ ಇದ್ದಾಳೆ. ಅಟ್ಲೀಸ್ಟ್ ಅಮ್ಮ ಅಂತಲೂ ಕೂಡ ಕೇಳ್ತಾ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡು ಅಜ್ಜಿ ಜೊತೆ ಇದ್ದಾಳೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ನಾನು ನನ್ನ ತಮ್ಮ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅಮ್ಮ 3 ಡೇಸಿಗೆ ಮುಂಚೆನೇ ಹೋದರು ಊರಿಗೆ. ಯಾಕೆಂತಂದರೆ ಬಸ್ಸಲ್ಲಿ ಅವಳನ್ನ ಕರ್ಕೊಂಡು ಹೋಗೋದು ಕಷ್ಟ ಆಗಿಬಿಡುತ್ತೆ, ಅಮ್ಮನ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಣ್ಣ ಕಾರ್ ತೊಗೊಂಡು ಬಂದಿದ್ದ. ಹಾಗಾಗಿ ಅಣ್ಣನ ಕಾರಲ್ಲೇ ಅಮ್ಮ ಮತ್ತು ಗುಬ್ಬಿ, ನಮ್ಮ ಮಾವನ ಮಗಳು ಎಲ್ಲರೂ ಕೂಡ ಹೋದರು. ಯಾಕೆಂದರೆ ಗುಬ್ಬಿಗೆ ಫೀಡಿಂಗ್ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಹಾಗಾಗಿ ಬಸ್ಸಲ್ಲಿ ಹೋದರೆ ಅವಳು ಪಕ್ಕ ಹಾಲು ಕೇಳ್ತಾಳೆ ಅಂತ ಹೇಳಿಬಿಟ್ಟು ಕಾರಲ್ಲಾದರೆ ಬೇಗ ರೀಚ್ ಆಗಿಬಿಡ್ಬೋದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗ್ತಾ ದೊಡ್ಡಾಲದ ಮರದ ಹತ್ರ ಹೋಗ್ತಾ ಇದ್ವಿ. ಎಷ್ಟು ನರ್ಸರಿಗಳಿದ್ದಾವೆ ಗೊತ್ತಾ. ಆಲ್ಮೋಸ್ಟ್ ಇಲ್ಲಿರೋ ನರ್ಸರಿಗಳಿಗೆ ಹೋಗಬೇಕು ಅಂತ ನಾನು ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಅಂದ್ಕೊಳ್ತಾನೆ ಇದ್ದೀನಿ. ಬಟ್ ನಾನು ಯಾರೂ ಕರ್ಕೊಂಡೇ ಹೋಗ್ತಾ ಇಲ್ಲ. ಯಾಕಂದರೆ ನಾನು ಒಬ್ಬಳೇ ಅಂತೂ ಹೋಗೋದಕ್ಕಾಗಲ್ಲ, ಗಾಡೀಲಿ ಹೋಗಬೇಕು. ಸೊ ಹಾಗಾಗಿ ನೋಡೋಣ ಯಾವಾಗ ಆಗುತ್ತೆ ಅಂತ. ಇದೇ ದೊಡ್ಡಾಲದ ಮರ. ನಾನು ಒಂದ್ಸಲನೂ ಕೂಡ ಇಲ್ಲಿಗೆ ಬಂದಿಲ್ಲ. ಕೇಳಿದ್ದೀನಿ ಹೆಸರು, ಬಟ್ ಒಳಗಡೆ ಯಾವತ್ತೂ ಹೋಗಿಲ್ಲ. ಹೊರಗಡೆಯಿಂದ 1-2 ಸಲ ನೋಡಿದ್ದೀನಿ ಅಷ್ಟೇ. ಹೋದ ತಕ್ಷಣವೇ ಗುಬ್ಬಿನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಆಲ್ಮೋಸ್ಟ್ ಅವಳ ನೋಡಿ 3 ಡೇಸ್ ಆಗಿಬಿಟ್ಟಿತ್ತು. ಸೊ ಆರಾಮಾಗಿ ಅವಳು ಆಟ ಆಡ್ಕೊಂಡಿದ್ದಾಳೆ. ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಅಮ್ಮ ಬೇಕು ಅನ್ನೋ ಥರ ಅವಳು ಇನ್ನೂ ಕೇಳೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ. ಹಾಗೆ ಬೆಳಗ್ಗೆ ಕಾರ್ಯ ಆಯ್ತಲ್ವ, ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಇದ್ರದ್ದು ವೀಡಿಯೋನ ಹಾಕೋದು ಬೇಡ ಅಂದ್ಕೊಂಡೆ, ಬಟ್ ವೀಡಿಯೋ ಇತ್ತಲ್ಲ ಅಂತ ಹೇಳಿಬಿಟ್ಟು ಇರಲಿ ಬಿಡು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇನೇನಿಲ್ಲ. ನಮ್ಮ ಮಾವ ಪೊಲೀಸ್ ಆಗಿದ್ದಿದ್ದು. ಸೊ ಅವರು ಕಾರ್ಯ ದಿನವೂ ಕೂಡ ಪೊಲೀಸವರೆಲ್ಲ ಬಂದು ಗನ್ ಶಾಟ್ ಅದೆಲ್ಲ ಕೂಡ ಮಾಡಿದರು. ಅಂದರೆ ಲಾಸ್ಟಲ್ಲಿ ಏನು ಸಲ್ಲಿಸ್ಬೇಕಲ್ವಾ ಗೌರ್ಮೆಂಟ್ ಕಡೆಯಿಂದ, ಸೊ ಅದ್ರದ್ದೆಲ್ಲನೂ ಕೂಡ ಮಾಡಿದರು. ಅದು ನನಗೆ ಯಾಕೋ ಅಟ್ಯಾಚ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದೊಂದು ಕಹಿ ಘಟನೆ ಅಲ್ವಾ. ಸೊ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಅಟ್ಯಾಚ್ ಮಾಡಿಲ್ಲ ನಾನು. ಚಿನಿಮಾ ಅಮ್ಮ ಅಮ್ಮ ಚಿನಿಮಾ ಐ ಲವ್ ಯು 8:30ಗೆ ವಾಪಸ್ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾನು ಗುಬ್ಬಿನ ಸಖತ್ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಫೀಡ್ ಮಾಡಬೇಕಿತ್ತು ಅವಳಿಗೆ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ಅದೊಂಥರ ಚೆನ್ನಾಗಿರುತ್ತೆ ಫೀಲ್. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ವರ್ಡ್ಸಲ್ಲಿ. ಇನ್ನೊಂದು ಸ್ವಲ್ಪ ದಿನ ಫೀಡ್ ಮಾಡಬೇಕಿತ್ತು ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಇಟ್ಸ್ ಓಕೆ. ಅವಳು ಸರಿಯಾಗಿ ತಿಂದೇ ಇರೋದ್ರಿಂದನೇ ನಾನು ಬೇಗ ಸ್ಟಾಪ್ ಮಾಡಿಸಿದ್ದು. ಅದರ್ವೈಸ್ ಇನ್ನೊಂದು ಸ್ವಲ್ಪ ದಿನ ಫೀಡ್ ಮಾಡ್ತಾಯಿದ್ದೆ. ಬೇಗ ದೊಡ್ಡೋಳಾಗ್ಬಿಟ್ಲು ಅಂತ ಅನ್ನಿಸ್ತಿದೆ. ಎಷ್ಟು ಬೇಗ ದೊಡ್ಡೋಳಾದ್ಲ ಅಂತ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಆ್ಯಂಡ್ ಟ್ರಾವೆಲ್ ಮಾಡೋದು ಗಾಡೀಲಿ ಹೋಗಿದ್ದೆಲ್ಲ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ಇಷ್ಟಾದಮೇಲೆ ನಾನೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಆ ಥರದ್ದು ಏನು ವ್ಲಾಗ್ ಮಾಡ್ಕೊಳ್ಳೋ ಥರ ಏನೂ ಇರಲಿಲ್ಲ ಅಂತ ಹೇಳಿ. ಅದಾಗಿ 1 ವಾರ ಆದಮೇಲೆ ಗುಬ್ಬಿ ವಾಪಸ್ ಬಂದು. ಅವಳು ಬಂದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ನಾನು. ಒಂಥರ ಖುಷಿ ಆಗ್ತಾಯಿತ್ತು ಅವಳು ಬಂದಿದ್ದು. ಬಟ್ ಇನ್ನೊಂದೇನಂತಂದರೆ ಅವಳು ಬರ್ತಾನೆ ಇರಲಿಲ್ಲ ಸ್ಟಾರ್ಟಿಂಗ್ ನನ್ನ ಹತ್ರ. ನನಗಂತೂ ಸಖತ್ ಬೇಜಾರಾಗೋಯ್ತು, ಇವಳೇನು ಮರ್ತಿರ್ಬಿಟ್ಲ ನನ್ನ ಅಂತ. ಬಟ್ ಮರ್ತಿರಲಿಲ್ಲ. ಅಂದರೆ ಫಸ್ಟ್ ನಿನ್ನ ಕೈ ಹಗ್ ಮಾಡೋ ಥರ ಕರೆದ್ರೆ ಸಾಕು ಓಡ್ ಬಂದು ತಪ್ಕೊಂಡ್ಬಿಡ್ತಾ ಇದ್ಲು. ಇವಾಗ ಆ ಥರ ಮಾಡ್ತಾನೆ ಇರಲಿಲ್ವಾ. ಅಂದರೆ ಅವಳೇ ಒಂದು ಲೋಕದಲ್ಲಿ ಇದ್ದುಬಿಟ್ಟಿದ್ಲು. ಅವಾಗ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಬಟ್ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋದ್ಲು ಅವಳು ಕೂಡ. ಸೊ ನಮ್ಮ ಮಾವ ಹೋಗಿ ಬಟ್ಟೆ ತೊಗೊಂಬಂದಿದ್ದಾರೆ ಹೊಸದು, ಅದನ್ನೇ ಹಾಕ್ಕೊಂಡು ಬಂದಿದ್ದಾಳೆ. ಸೊ ನೀಟಾಗಿ ಜಡೆ ಎಲ್ಲ ಬಾಚಿಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು. ಒಂದು ಬಳೆ ಕೂಡ ತೊಗೊಂಡು ಬಂದಿದ್ದೆ. ಅದು ಫುಲ್ ಕೈ ತುಂಬ ಕಪ್ಪು ಬಳೆ ಹಾಕ್ಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ಫುಲ್ ಮಿಂಚ್ತಾ ಇದ್ಲು. ಸೊ ಸಖತ್ ಕ್ಯೂಟ್ ಆಗಿಬಿಟ್ಟಿದ್ಲು ಅಂತ ಅನ್ನಿಸ್ತಿತ್ತು. ಒಂದು ವಾರ ಆದಮೇಲೆ ನೋಡಿದ್ನಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನಾನು ಅಂದ್ಕೊಂಡೆ ಅವಳು ಏನಾದರೂ ಮೇ ಬಿ ಹಾಲೇನಾದರೂ ಕೇಳ್ತಾಳೆ ಏನು ಅಂತ ಹೇಳಿ. ಆದರೆ ಫುಲ್ ಅವಳು ಕಂಪ್ಲೀಟಾಗಿ ಮರ್ತ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಕೇಳ್ತಾ ಇಲ್ಲ ಅವಳು. ಸೊ ಆರಾಮಾಗಿ ಇದ್ದಾಳೆ. ಆ್ಯಂಡ್ ಮೊದಲಿಗಿಂತ ಇವಾಗ ಒಂದು ಸ್ವಲ್ಪ ಕಂಪೇರ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಏನಾದರೂ ತಿನ್ನೋಕ್ಕೆ ಇದು ಮಾಡ್ತಿದ್ದಾಳೆ. ಮೊದಲು ಏನು ಕೊಟ್ಟರು ಕೂಡ ತಿಂತಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತಿದೆ. ಹೇಳಲ್ಲ ನೀನು, ಮಾತಾಡ್ಸಲ್ಲ ನೀನು ಅಮ್ಮ ಜೊತೆಲಿ. ಈಗ ಮಾತಾಡ್ಸಲ್ವಾ? 2 ಬಿಟ್ಟಿದ್ದೀರಾ ಅಮ್ಮ ಜೊತೆಲಿ. ಅಮ್ಮ ಜೊತೆ 2 ಬಿಟ್ಟಿದ್ದೀರಾ. ತಿಂಡಿ ಪೋತಿ ಐ ಲವ್ ಯು. ಹೋಗು ಬಾಯ್ ಬಾಯ್. ಸ್ಮೈಲ್ ಕೊಟ್ಬಿಡೊಂದು ಈ ಎನ್ನು ಸ್ಮೈಲ್ ಮಾಡು. ಈ ಡ್ಯಾನ್ಸ್ 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 ಫ್ಲೋರು ರೆಡಿ ಗಡ್ಡ. ಚಿನ್ನಮ್ಮ ನೀನು
ಒಂದು ಮುತ್ತ ಕೊಟ್ಬಿಡು ಅಮ್ಮಂಗೆ ಹಂಗೆ ಅಂದ್ಬಿಡು. ಫ್ಲೈ ಕಿಸ್ ಕೊಟ್ಬಿಡು. ಫ್ಲೈ ಕಿಸ್. ಡ್ಯಾನ್ಸ್ ಮಾಡ್ತಾವ್ರ ಅಮ್ಮು, ಡ್ಯಾನ್ಸ್ ಮಾಡ್ತಾವ್ರಾ? ನೀನು ಡ್ಯಾನ್ಸಿಗೆ ಸೇರ್ಕೋತೀಯಾ? ನೀನು ಡ್ಯಾನ್ಸ್ ಮಾಡ್ತೀಯ ಮಗಳೇ? ನಿಂಗೆ ಡ್ಯಾನ್ಸ್ ಇಷ್ಟನಾ? 2 ವರ್ಷ ಆದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿವಂತೆ. ಓಕೆನಾ? ಓಕೆನಾ ಬೇಬಿ? ಓಕೆ ಕಂದ, ಲವ್ ಯು ಬೇಬಿ. ಗುಬಿ ಐ ಲವ್ ಯು. ನಿದ್ರೆ ಬಂತಾ? ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ಲವರ್ ಶೋಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಗುಬ್ಬಿನೂ ಬಂದಿಲ್ಲಲ್ವ, ಗುಬ್ಬಿನೂ ಕರ್ಕೊಂಡು ಹೋದೆ. ನಾನು ಬಂದು ಕಬ್ಬನ್ ಪಾರ್ಕಲ್ಲಿ ಇಳ್ಕೊಂಡು ಕೂತಿದ್ದೀನಿ ಮೆಟ್ರೋ ಸ್ಟೇಷನಲ್ಲಿ. ನನ್ನ ಫ್ರೆಂಡ್ಸ್ ಬಂದು ಎಲ್ಲೋ ಬೇರೆ ಕಡೆ ಇಳ್ಕೊಂಡು ಪಾಪ ವೆಯ್ಟ್ ಮಾಡಿಕೊಂಡು ಆಮೇಲೆ ಒಂದು 1/2 ಅವರ್ 3/4 ಅವರ್ ಆದಮೇಲೆ ಸಿಕ್ಕಿದ್ವಿ. ನನಗಂತೂ ನಿಜವಾಗ್ಲೂ ಕಾದು ಸಾಕಾಗಿಬಿಟ್ಟಿತ್ತು. ಅದರಲ್ಲೂ ಗುಬ್ಬಿನ ಇಟ್ಕೊಂಡು ಯಪ್ಪ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಆಮೇಲೆ ಲೇಟಾಗಾದರೆ ಸಿಕ್ಕಿದ್ವಿ. ನಾನು ನೀಟಾಗಿ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಮಿನಿ ವ್ಲಾಗ್ ಅಂತ ಹೇಳಿ. ಅದರಲ್ಲೇ ಹೇಳಿದ್ದೆ ನಾನು, ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಫ್ಲವರ್ ಶೋ ಒಳಗಡೆನೂ ಕೂಡ, ಅಂದರೆ ಮೇನ್ ಫ್ಲವರ್ ಶೋ ಏನಿತ್ತಲ್ವ ಅದ್ರೊಳಗಡೆ ಎಂಟರು ಕೂಡ ಆಗಲಿಲ್ಲ. ನಾವು ಬರೀ ಹೊರಗಡೆ ಮಾತ್ರ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ಯಾಕಂದರೆ ನಾವು ಹೋಗಿದ್ದು ವೀಕೆಂಡು, ಜೊತೆಗೆ ಫ್ಲವರ್ ಶೋ ಇದ್ದಿದ್ದು ಲಾಸ್ಟ್ ಡೇ. ಸೊ ಹಾಗಾಗಿ ತುಂಬ ಜನ ಇದ್ದರು. ಆ್ಯಂಡ್ ಇಲ್ಲಿ ಫ್ಲವರ್ಸ್ ಎಲ್ಲ ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ಸಖತ್ತಾಗಿತ್ತು ಫ್ಲವರ್ಸ್ ಅಂತೂ ನೋಡೋದಕ್ಕೆ. ಒಳಗಡೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತು ಏನೋ, ಬಟ್ ಹೋಗೋದಕ್ಕಾಗಲಿಲ್ಲ. ಇಲ್ಲಿ ಚಿನ್ನು ಗುಬ್ಬಿ ಚಿನ್ನಿ ಇಲ್ಲ ಇಲ್ಲಿ ಗುಬ್ಬಿ. ಹಾಗೆ ನಾನು ಹೇರ್ ಕಟ್ ಕೂಡ ಮಾಡಿಸ್ದೆ. ಸೊ ಆ ಲೆಫ್ಟಲ್ಲಿ ನಾನು ಬಿಫೋರ್, ಹಾಗೆ ರೈಟಲ್ಲಿ ಆಫ್ಟರ್ ಎರಡನ್ನೂ ಕೂಡ ಒಟ್ಟಿಗೆ ಅಟ್ಯಾಚ್ ಮಾಡಿದ್ದೀನಿ. ಅಲ್ಲಿನಲ್ಲಿ ಕೂಡ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ನಾನು ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೆ, ಬಿಕಾಸ್ ನಂಗೆ ಹೇರ್ಸ್ನ ಮೇಂಟೈನ್ ಮಾಡೋದು ಕಷ್ಟ ಆಗಿತ್ತು ಅಂತ. ಬಟ್ ಫೈನಲಿ ಮಾಡಿಸ್ದೆ. ನಿಮಗೆ ಹೇಗೆ ಅನ್ನಿಸ್ತು ಹೇರ್ ಕಟ್ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು 2 ಸಲ ಹೇರ್ ಕಟ್ ಮಾಡಿಸಿದ್ದೀನಿ. 2 ಸಲ ಮಾಡಿಸಿದಾಗಲೂ ಕೂಡ ಲೇಯರ್ ಕಟ್ಟೆ ಮಾಡಿಸಿರೋದು, ಆ್ಯಂಡ್ ಈ ಸಲನೂ ಕೂಡ ಲೇಯರ್ ಕಟ್ಟೆ ಮಾಡಿಸಿದ್ದು. ಬಿಕಾಸ್ ನನಗೆ ಆ ಹೇರ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಲೇಯರ್ ಕಟ್ಟು. ಬಟ್ ಈ ಸಲ ತುಂಬ ಶಾರ್ಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಮಾಡಿಸಿದಾಗ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿತ್ತು ಹೇರ್ಸು. ಆದರೆ ಈ ಸಲ ಆ ಥರ ಮಾಡಿಸಿಲ್ಲ. ಲೆಂತ್ ಕೂಡ ಇದೆ, ಹಾಗೆ ಲೇಯರ್ ಕೂಡ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನನಗೊಂದು ವೈಟ್ ಹೇರ್ ಆಗಿಬಿಟ್ಟಿದೆ, ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅದು ಅಂತ ಹೇಳಿ. ಹಾಗೆ ಡೆವಿಲ್ ಮೂವಿಗೂ ಕೂಡ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ದರ್ಶನ್ ಸರ್ದು ಆ ಮೂವಿನ ಥಿಯೇಟರಲ್ಲಿ ನೋಡಿದ್ದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ನಾನು ಥಿಯೇಟರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಮೊದಲು ಯಾವ ಮೂವಿ ನೋಡಿದ್ದು ನಾನು ದರ್ಶನ್ ಸರ್ದು ಅಂತ. ಬಟ್ ಅವಾಗ ನೆನಪಾಯಿತು ನನಗೆ, ಫಸ್ಟ್ ಮೂವಿ ನಾನು ನೋಡಿದ್ದು ದರ್ಶನ್ ಸರ್ದು ಅಂತ. ನನಗೇನೋ ಇಷ್ಟ ಆಯಿತು. ಇದು ಒಂದು ಬ್ಲಾಗ್ ನೆಕ್ಸ್ಟ್ ಪಕ್ಕ ಫಿಕ್ಸ್. ತಿನ್ಕೋ ಚಿನಿಮಾ ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಟು ಯು. ಚಿನಿಮಾ ಕ್ಲಾಪ್ಸ್ ಮಾಡು, ಹ್ಯಾಪಿ ಬರ್ಡೇ ಮಾಡು. ಅವಳದೇ ಬರ್ತಡೇ ಇವಾಗ. ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಹಾಗೆ ಮತ್ತೆ ನಾವು ರಾಮನಗರಕ್ಕೆ ಹೋಗಿದ್ವಿ. ಅವತ್ತು ಅಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಬರ್ತ್ಡೇ ಇತ್ತು ಅಂತ ಹೇಳಿಬಿಟ್ಟು ಹನಿ ಕೇಕ್ ಮಾಡಿಸ್ಕೊಂಡು ಬಂದಿದ್ರಾ. ಅದು ಮಿಕ್ಕಿತ್ತು ಅಂತ ಹೇಳಿಬಿಟ್ಟು ಮನೆಗೆ ತಂದು ಕೊಟ್ಟರು. ಗುಬ್ಬಿ ಕೈಯಲ್ಲಿ ಕೃತಿ ಕೇಕ್ ಕಟ್ ಮಾಡಿಸ್ತಾ ಇದ್ಲು. ಆಗ ಹೇಳ್ತಿದ್ಲು ಕೃತಿಕಾ, ಇದನ್ನು ವ್ಲಾಗ್ ಮಾಡಿ ಹಾಕು ಅಂತ ಹೇಳಿ. ಸೊ ಆವಾಗ ನನಗೊಂದು ಐಡಿಯಾ ಬಂತು, ಸರಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಳ್ತಿದ್ದೆ. ಆ್ಯಕ್ಚುಲಿ ನನಗೆ ಏನು ವೀಡಿಯೋ ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ. ಸೇಮ್ ರೋಟಿನೇ ತೋರಿಸ್ಬೇಕಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ
ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಆಲ್ಮೋಸ್ಟ್ 20 ಡೇಸ್ ಆಯ್ತಂತ ಅನಿಸುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಡೈಲಿ ಯೂಟ್ಯೂಬ್ ಬಗ್ಗೆ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ, ಏನು ವೀಡಿಯೋ ಮಾಡೋದು ಅಂತ. ನಂಗೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಸುಮ್ಮನೆ ಗ್ಯಾಪ್ ತೊಗೊಂಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ. ಅದೇ ನನಗೆ ಸಖತ್ ಬೇಜಾರಾಗ್ತಾ ಇದೆ ಆ್ಯಕ್ಚುಲಿ. ನಿಮಗೇನಾದರೂ ವೀಡಿಯೋ ಯಾವ ಥರ ಬೇಕು ಅಂದರೆ, ಏನಾದರೂ ನಿಮಗೆ ಒಂದು ಟಾಪಿಕ್ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಇನ್ನೇನಾದರೂ ನನಗೆ ಇನ್ಫಾರ್ಮೇಷನ್ಸ್ ಬೇಕು, ಆ ಥರದ್ದೇನಾದರೂ ನಿಮಗೆ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇದು ಕಾರ್ಯದಲ್ಲಿ ಪೂಜೆ ಮಾಡಿರ್ತೀವಲ್ವ, ಸೊ ಅದರದ್ದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆಯೇ ಅವತ್ತು ಕೂಡ ಪೂಜೆ ಇತ್ತು, ಸೊ ಹಾಗಾಗಿನೇ ಬಂದಿದ್ವಿ. ಅಮ್ಮನೂ ಕೂಡ ಮೊದಲೇ ಬಂದರು. ಸೊ ನಾನು ನನ್ನ ತಮ್ಮ ಗಾಡಿಯಲ್ಲೇ ಕೂಡ ಬಂದಿದ್ವಿ ಅವತ್ತೂ. ಹಾಗೆ ಇನ್ನೂ ನನಗೆ ಸಖತ್ ಖುಷಿ ಕೊಟ್ಟಿದ್ದು ಏನು ವಿಷಯ ಅಂತ ಅಂದರೆ ಸೂರ್ಯಕಾಂತಿ ಸನ್ಫ್ಲವರ್ಸು. ನಾನು ಲಾಸ್ಟ್ ಟೈಮ್ ರಾಮನಗರಕ್ಕೆ ಹೋಗಬೇಕಾದ್ರೇ ಹಳ್ಳಿ ಹತ್ರ ನೋಡಿದ್ದೆ, ಬಟ್ ಆವಾಗ ವಾಪಸ್ ಬರಬೇಕಾದ್ರೆ ಕಿತ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ, ಕಿತ್ಕೊಂಡಿರಲಿಲ್ಲ. ಬಟ್ ಈ ಸಲ ಹೋದಾಗ ಕಿತ್ಕೊಂಡು ಬಂದೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಸನ್ಫ್ಲವರ್ಸ್ನ ನೋಡಿ, ಬಿಕಾಸ್ ತುಂಬ ದಿನದಿಂದ ಅದೊಂದು ಮೈಂಡಲ್ಲಿ ಕೂತಿತ್ತು ಸನ್ಫ್ಲವರ್ ಅಂತ. ಸೊ ಕೈಯಲ್ಲಿ ಹಿಡ್ಕೊಂಡಿದ್ನಲ್ವ ಸನ್ಫ್ಲವರ್ನ, ಅದು ನೋಡಿದಾಗ ಒಂಥರ ನಂಗೆ ಸಖತ್ ಖುಷಿ ಅಂತ ಅನ್ನಿಸ್ತು. ಲೈಕ್ ಫ್ಲವರ್ಸ್ನ ಇಷ್ಟಪಡೋರಿಗೆ ಅದೊಂದು ಫೀಲ್ ಗೊತ್ತಿರತ್ತೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗೈತಲ್ವಾ, ಚೆನ್ನಾಗಿ ಸ್ಮೈಲ್ ಮಾಡುತ್ತೆ. ಹಾಗೆ ವಾಚ್ ಅಂಗಡಿಲಿ ಕಸ್ಟಮರ್ ತಂದುಕೊಟ್ಟಿದ್ರು ಶೆಲ್ ಹಾಕೋಕ್ಕೆ ಅಂತ ಹೇಳಿ ಈ ಗೊಂಬೆನ, ಈ ಟಾಯ್ನ, ಮಂಕಿ ಟಾಯ್ನ. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಇದಂತೂ ಸಖತ್ ಇಷ್ಟ ಆಯಿತು. ಇದು ತುಂಬ ಕ್ಯೂಟಾಗಿದೆ ಆ್ಯಕ್ಚುಲಿ. ಅದ್ರ ಸ್ಮೈಲ್ ನೋಡ್ಬೇಕು ನೀವು, ಒಂಥರ ತುಂಬ ಚೆನ್ನಾಗಿದೆ. ಮಗು ಥರ ಸ್ಮೈಲ್ ಕೊಡುತ್ತೆ. ಈ ಥರ ಫಿಂಗರ್ ಟಾಯ್ ಇದು ತುಂಬ ಚೆನ್ನಾಗಿದೆ. ಬಟ್ ಇದು ಆ್ಯಕ್ಚುಲಿ ದುಬೈದು, ಸೊ ಹಾಗಾಗಿ ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಪಕ್ಕ ನಾನು ಆರ್ಡ್ರ್ ಮಾಡಿ ತೊಗೊಂಡ್ಬಿಡ್ತಾಯಿದ್ದೆ, ಬಿಕಾಸ್ ಅಷ್ಟು ಕ್ಯೂಟಾಗಿದೆ ಇದಂತೂ. ಹಾಯ್. ಈ ವ್ಲಾಗ್ ನಿಮಗೆ ಬೋರಿಂಗ್ ಅಂತ ಅನಿಸಿದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನನ್ನ ಗಿಡದಲ್ಲಿ ಫಸ್ಟ್ ಟೈಮ್ ದಾಸವಾಳಗಳು ಹೂವು ಬಿಟ್ಟಿದೆ ತೊಗೊಂಡು ಬಂದಾದಮೇಲೆ. ಸೊ ಅದರದ್ದು ಕೆಲವೊಂದಷ್ಟು ಫೋಟೋಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.